ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸ್ಟಾಕ್ ಮಾರ್ಕೆಟ್ ಎಂದರೇನು, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಹೊಸವರು ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು. ಸೀನ್ 1. ಸ್ಟಾಕ್ ಮಾರ್ಕೆಟ್ ಎಂದರೇನು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಂಪನಿಗಳು ತಮ್ಮ ವ್ಯವಹಾರಕ್ಕಾಗಿ ಹಣ ಸಂಗ್ರಹಿಸಲು ಜನರಿಗೆ ತಮ್ಮ ಕಂಪನಿಯ ಒಂದು ಭಾಗವನ್ನು ಮಾರುವ ಜಾಗ. ಆ ಭಾಗವನ್ನೇ ನಾವು ಶೇರ್ ಅಥವಾ ಸ್ಟಾಕ್ ಅಂತ ಕರಿತೇವೆ. ಸೀನ್ 2. ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದು ಎರಡು ಮುಖ್ಯ ಕಾರಣಗಳಿಗೆ. ಒಂದು, ಹಣ ಬೆಳೆಸಲು, ಮತ್ತೊಂದು ಭವಿಷ್ಯದ ಸುರಕ್ಷತೆಗಾಗಿ. ಸರಿಯಾದ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಹಣ ಸಮಯದ ಜೊತೆ ಬೆಳೆಯುತ್ತದೆ. ಸೀನ್ 3. ಲಾಭ ಮತ್ತು ನಷ್ಟ ಹೇಗೆ ಕೆಲಸ ಮಾಡುತ್ತದೆ? ನೀವು ಒಂದು ಶೇರ್ ಅನ್ನು ಕಡಿಮೆ ಬೆಲೆಗೆ ಕೊಂಡು ಹೆಚ್ಚು ಬೆಲೆಗೆ ಮಾರಿದ್ರೆ ಅದನ್ನು ಲಾಭ ಅಂತ ಕರಿತೇವೆ. ಆದರೆ ಬೆಲೆ ಕಡಿಮೆಯಾದ್ರೆ ಅದು ನಷ್ಟ. ಅದಕ್ಕಾಗಿಯೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಜ್ಞಾನ ಮತ್ತು ಸಹನೆ ತುಂಬಾ ಮುಖ್ಯ. ಸೀನ್ 4. ಹೊಸವರು ಟಿಪ್ಸ್ಗಳು. ಹೊಸವರು ಸ್ಟಾಕ್ ಮಾರ್ಕೆಟ್ಗೆ ಬರುವಾಗ ಈ 3 ವಿಷಯ ನೆನಪಿಟ್ಟುಕೊಳ್ಳಬೇಕು. 1. ಎಲ್ಲಾ ಹಣವನ್ನು ಒಂದೇ ಶೇರಲ್ಲಿ ಹೂಡಬೇಡಿ. 2. ಕಂಪನಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಹೂಡಿಕೆ ಮಾಡಿ. 3. ಶಾರ್ಟ್ ಟರ್ಮ್ ಲಾಭಕ್ಕಿಂತ ಲಾಂಗ್ ಟರ್ಮ್ ಹೂಡಿಕೆಗೆ ಆದ್ಯತೆ ಕೊಡಿ. ಸೀನ್ 5. ರಿಸ್ಕ್ ವಾರ್ನಿಂಗ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭದ ಜೊತೆಗೆ ರಿಸ್ಕ್ ಕೂಡ ಇದೆ. ಅದಕ್ಕಾಗಿ ಯಾವತ್ತೋ ಸಾಲ ಮಾಡಿ ಅಥವಾ ಒತ್ತಡದಲ್ಲಿ ಹೂಡಿಕೆ ಮಾಡಬೇಡಿ. ಸರಿಯಾದ ತಿಳುವಳಿಕೆ ಇದ್ರೆ ಸ್ಟಾಕ್ ಮಾರ್ಕೆಟ್ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ನಿಧಾನವಾಗಿ ಕಲಿಯಿರಿ, ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಹಣವನ್ನು ನಿಮ್ಮಗಾಗಿ ಕೆಲಸ ಮಾಡಿಸಿರಿ. ಧನ್ಯವಾದಗಳು. ಇಂತಹ ಇನ್ನಷ್ಟು ಮಾಹಿತಿ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.